ಓಂ ಗುರುಭ್ಯೋ ನಮಃ. ಒಂದು ವೇಳೆ ಮನುಷ್ಯನ ಉಸಿರಾಟ ನಿಂತಿದೆ ಅಂದ್ರೆ ಕಥೆನೇ ಮುಗಿದು ಹೋಗಿದೆ ಅಂತ ನಿಮಗೂ ಗೊತ್ತು ಬಂಧುಗಳೇ. ಉಸಿರಾಟಕ್ಕೆ ಬಳಸುವುದು ಹವೆಯ ಸಂದರ್ಭದಲ್ಲಿ ಹೇಳುವುದಾದ್ರೆ ಈ ರೋಗ ಪ್ರಸಾರದ ಮಾಧ್ಯಮಗಳೇನಿವೆಯಲ್ಲ, ರೋಗ ಪ್ರಸಾರದ ಮಾಧ್ಯಮಗಳಲ್ಲಿ ಅತಿ ದೊಡ್ಡ ಮಾಧ್ಯಮ ಹವೆ ಕೂಡ ಆಗಿದೆ ಬಂಧುಗಳೇ. ಆದ್ದರಿಂದ ನಾವು ಉಸಿರಾಟದ ಸಂದರ್ಭದಲ್ಲಿ ಹವೆಯ ಕಾಳಜಿಯನ್ನು ಕೂಡ ವಹಿಸಬೇಕು. ಹವೆಯ ಸಂದರ್ಭದಲ್ಲೂ ನಾವು ಜಾಗೃತರಾಗಿರಬೇಕು. ಹವೆಯ ಸಂದರ್ಭದಲ್ಲಿ ನಮಗೆ ಗೊತ್ತಿರಬೇಕಾದ ಸಂಗತಿಗಳು ಯಾವುವು ಅಂದ್ರೆ, ನಾವು ತೆಗೆದುಕೊಳ್ಳುವ ಹವೆ ಹೇಗಿರಬೇಕು ಮತ್ತು ಹವೆಯನ್ನ ನಾವು ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು, ಇವೆರಡು ಮಾತುಗಳು ಗೊತ್ತಿದ್ರೆ ಸಾಕು ಬಂಧುಗಳೇ. ಹವೆ ಹೇಗಿರಬೇಕು ಅಂದ್ರೆ ಶುದ್ಧವಾಗಿರಬೇಕು. ಒಂದು ವೇಳೆ ಅಶುದ್ಧವಾಗಿದ್ದರೆ ಅಥವಾ ಹವೆಯು ಪ್ರದೂಷಿತವಾಗಿದ್ದಾಗ ನಾವೇನ್ ಮಾಡಬೇಕು ಅಂದ್ರೆ ಈ ಮಾಸ್ಕ್ ನಂತಹ ವಸ್ತುಗಳನ್ನ ತಪ್ಪದೆ ಬಳಸಬೇಕು. ಮತ್ತು ರೋಗಿಗಳ ಸಾನ್ನಿಧ್ಯಕ್ಕೆ ಹೋಗುವುದಾದಲ್ಲಿ ಅಥವಾ ಅವರ ಸಮೀಪಕ್ಕೆ ಹೋಗುವುದಾದಲ್ಲಿ ಕನಿಷ್ಠ 3 ಫೀಟ್ ಅಂತರನಾದ್ರೂ ಕೈಕೊಳ್ಬೇಕು ಬಂಧುಗಳೇ. ಇನ್ನು ಈ ಹವೆಯಲ್ಲಿಯ ವಾಯುಗಳೇನಿರುತ್ತಲ್ಲ, ಇವುಗಳ ಅರಿವು ಕೂಡ ನಮ್ಗೆಲ್ರಿಗೂ ಇರಬೇಕು ಬಂಧುಗಳೇ. ಈ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, ಈ ಪಂಚ ವಾಯುಗಳೇನಿವೆಯಲ್ಲ, ಇವು ಕೂಡ ತುಂಬಾ ಮಹತ್ವದ್ದಾಗಿರುತ್ತೆ ಬಂಧುಗಳೇ. ಇವುಗಳ ಅರಿವು ಕೂಡ ನಮಗಿರಬೇಕು. ಸಾಮಾನ್ಯವಾಗಿ ಬೆಳಗ್ಗಿನ 4ರಿಂದ 6ರವರೆಗಿನ ಸಮಯದಲ್ಲಿ ಈ ಪಂಚವಾಯುಗಳು ಪ್ರಬಲವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಆ ವಾಯುಗಳ ಉಪಯೋಗವನ್ನ ಮಾಡಿಕೊಳ್ಬೇಕು ಬಂಧುಗಳೇ. ಆಮೇಲೆ ಈ ಉಸಿರಾಟದ ಕ್ರಿಯೆಯನ್ನ ಹೇಗೆ ಮಾಡಬೇಕು ಅಥವಾ ಉಸಿರಾಟದ ರೀತಿ ಹೇಗಿರಬೇಕು ಅಂತ ನೀವು ಕೇಳೋದಾದ್ರೆ, ಉಸಿರಾಟ ದೀರ್ಘವಾಗಿರಬೇಕು ಬಂಧುಗಳೇ. ಶ್ವಾಸ ಮತ್ತು ಉಚ್ಛ್ವಾಸಗಳು ಎರಡೂ ಕೂಡ ದೀರ್ಘವಾಗಿರಬೇಕು. ಎಷ್ಟು ದೀರ್ಘ ಮಾಡಲು ಸಾಧ್ಯವೋ ಅಷ್ಟು ದೀರ್ಘವಾಗಿ ಮಾಡುವಂತಹ ರೂಢಿಯನ್ನ ಮಾಡ್ಕೊಳ್ಬೇಕು ನಾವು. ಆಮೇಲೆ ಅದರೊಂದಿಗೆ ಒಂದು ಮಂತ್ರವೂ ಕೂಡ ಹೇಳಬೇಕು ಅಂತ ಹೇಳ್ತಾರೆ. ಆ ಮಂತ್ರ ಯಾವುದು ಅಂದ್ರೆ ಹಂಸಹ ಅಥವಾ ಸೋಹಂ. ಶ್ವಾಸ ತೆಗೆದುಕೊಳ್ಳುವಾಗ ಹಂ, ಬಿಡುವಾಗ ಸ, ಅಥವಾ ತೆಗೆದುಕೊಳ್ಳುವಾಗ ಸೋ, ಬಿಡುವಾಗ ಹಂ. ನಾವು ಏಕಾಂಗಿಯಾಗಿರುವಾಗ ಅಥವಾ ಯಾವುದೇ ಕೆಲಸದಲ್ಲಿರದಿರುವಾಗ ಶ್ವಾಸದ ಮೇಲೆ ಅಥವಾ ಉಚ್ಛ್ವಾಸದ ಮೇಲೆ ನಿಯಂತ್ರಣ ಅಥವಾ ಲಕ್ಷ್ಯವನ್ನಿಟ್ಟು ಈ ಮಂತ್ರವನ್ನ ಹೇಳ್ತಾ ಉಸಿರಾಟ ಮಾಡಬೇಕು ಅಂತಾನು ಹೇಳ್ತಾರೆ. ಒಂದು ವೇಳೆ ಇದನ್ನೇನಾದ್ರೂ ರೂಢಿ ಮಾಡಿಕೊಂಡ್ರೆ ಇದು ತುಂಬಾ ಲಾಭಕಾರಿ ಅಂತಾನು ಕೂಡ ಹೇಳ್ತಾರೆ ಬಂಧುಗಳೇ. ಈ ಎರಡು ಮಾತು, ಒಂದು ಹವೆ ಹೇಗಿರಬೇಕು ಮತ್ತು ಹವೆಯನ್ನ ಯಾವ ರೀತಿ ಉಸಿರಾಡಬೇಕು ಅಂತ ನಾವು ತಿಳ್ಕೊಂಡು ಇದನ್ನ ಪಾಲಿಸಿದ್ದೆ ಆದ್ರೆ ಮನುಷ್ಯ ಖಂಡಿತ ದೀರ್ಘಾಯುಷ್ಯಿಯಾಗ್ತಾನೆ ಮತ್ತು ಇರುವವರೆಗೂ ಆರೋಗ್ಯವಂತನಾಗಿರ್ತಾನೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಬಂಧುಗಳೇ. ಧನ್ಯವಾದಗಳು.